ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಆರ್ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನ್ ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದ್ರೆ, ಬೆಳೆ ವಿಮೆ ಅಥವಾ ಕ್ರಾಪ್ ಇನ್ಸೂರೆನ್ಸ್ ಹಣವನ್ನು ತುಂಬಿದಂತ ರೈತರಿಗೆ ತಮ್ಮ ಬೆಳೆ ವಿಮೆಯ ಹಣ ತಮ್ಮ ಅಕೌಂಟ್ಗೆ ಜಮಾ ಆಗಿದ್ರ ಬಗ್ಗೆ ತಿಳ್ಕೊಳ್ಳೋದು ಹೇಗೆ ಎಂಬುದರ ಬಗ್ಗೆ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ತಾವು ಕೂಡ ಬೆಳೆ ವಿಮೆ ಹಣ ಕಟ್ಟಿ ಈಗ ಬೆಳೆ ವಿಮೆ ಅಥವಾ ಕ್ರಾಪ್ ಇನ್ಸೂರೆನ್ಸ್ ಹಣಗೋಸ್ಕರ ವೇಟ್ ಮಾಡ್ತಾ ಇದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ತಾವೇ ಸ್ವತಃ ತಮ್ಮ ಮೊಬೈಲ್ ಅಲ್ಲಿ ಕ್ರಾಪ್ ಇನ್ಸೂರೆನ್ಸ್ ಹಣ ಜಮಾ ಆಗಿರೋದು ಹೇಗೆ ಚೆಕ್ ಮಾಡುವುದಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡಕ್ಕೆ ಮುಂಚೆ ಈ ಒಂದು ಮಾಹಿತಿಗೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಸಾರ್ವಜನಿಕರಿಗೆ ಉಪಯೋಗವಂತಹ ಮಾಹಿತಿಗಳು ಮತ್ತು ಸರ್ಕಾರದ ಯೋಜನೆಗಳ ಸಂಪೂರ್ಣ ಮಾಹಿತಿನ ನಮ್ಮ ಆರ್ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್ ನಾವು ಹಾಕ್ತಾ ಇರ್ತೇವೆ. ಸೊ ತಾವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇಲ್ಲಿ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಕ್ರಾಪ್ ಇನ್ಸೂರೆನ್ಸ್ ಸ್ಟೇಟಸ್ ಅನ್ನ ಯಾವ ರೀತಿಯಾಗಿ ಚೆಕ್ ಮಾಡುವುದು, ತಮ್ಮ ಅಕೌಂಟ್ಗೆ ಎಷ್ಟು ಹಣ ಜಮಾ ಆಗಿದೆ, ಯಾವ ತಾರೀಕಿಗೆ ಜಮಾ ಆಗಿದೆ, ಯಾವ ಅಕೌಂಟ್ ನಂಬರ್ ಗೆ ಜಮಾ ಆಗಿದೆ ಎಂಬುದ್ರ ಬಗ್ಗೆ ಸಂಪೂರ್ಣವಾದಂತಹ ತಾವು ಡೀಟೇಲ್ಸ್ ಅನ್ನ ಈ ಒಂದು ಸ್ಟೇಟಸ್ ಚೆಕ್ ಮಾಡೋದ್ರ ಮೂಲಕ ಪಡೆಯಬಹುದಾಗಿದೆ. ಸೊ ಅದು ಯಾವ ರೀತಿಯಾಗಿ ಇದೆ ಅಂತ ನಾನು ನಿಮಗೆ ಈಗ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ತಮ್ಮ ಮೊಬೈಲ್ ಅಲ್ಲಿ ಹೋಗಿ ಗೂಗಲ್ ಅಲ್ಲಿ ಹೋಗಿ ಸಂರಕ್ಷಣೆ ಅಂತ ಟೈಪ್ ಮಾಡಿ ಸ್ನೇಹಿತರೆ. ನಾ ಯಾವ ರೀತಿಯಾಗಿ ಟೈಪ್ ಮಾಡ್ತಾ ಇದೀನಿ ಅದೇ ರೀತಿಯಾಗಿ ಟೈಪ್ ಮಾಡಿ SAMRAKSHANE ಸಂರಕ್ಷಣೆ ಅಂತ ನೀವು ಟೈಪ್ ಮಾಡಿ ಸರ್ಚ್ ಮಾಡಿ. ಅದಾದ್ಮೇಲೆ ಇಲ್ಲಿ ಈ ರೀತಿಯಾಗಿ ಸಂರಕ್ಷಣೆ ಕರ್ನಾಟಕ ಕ್ರಾಪ್ ಇನ್ಸೂರೆನ್ಸ್ ಅಪ್ಲಿಕೇಶನ್ ಅಂತ ಒಂದು ವೆಬ್ಸೈಟ್ ಸಿಗುತ್ತೆ. ಸೊ ಅದ್ರ ಮೇಲೆ ತಾವು ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಸ್ನೇಹಿತರೆ ಈ ರೀತಿಯಾಗಿ ಇಲ್ಲಿ ಬೆಳೆ ವಿಮೆಯ ಒಂದು ವೆಬ್ಸೈಟ್ ಅಲ್ಲಿ ಎರಡು ರೀತಿಯ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಬರುತ್ತೆ. ಇಲ್ಲಿ ವರ್ಷನ ಸೆಲೆಕ್ಟ್ ಮಾಡ್ಕೋಬೇಕು, ನಂತರ ಋತು ಅಥವಾ ಸೀಸನ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸ್ನೇಹಿತರೆ ಇಲ್ಲಿ ವರ್ಷ 2025-26 ಇರಲಿ. ನಂತರ ಇಲ್ಲಿ ಸೀಸನ್ ಅಲ್ಲಿ ಸಮ್ಮರ್ ಅಂತ ಸೆಲೆಕ್ಟ್ ಆಗಿರುತ್ತೆ, ಅದನ್ನ ತೆಗೆದ್ಬಿಟ್ಟು ಇಲ್ಲಿ ನೀವು ಖರೀಫ್ ಅಂತ ಇದೆ ನೋಡಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೆನಪಿರ್ಲಿ ಫ್ರೆಂಡ್ಸ್, ಈ ರೀತಿ ಸೆಲೆಕ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಏನಾದ್ರು ತಾವು ತಪ್ಪು ಮಾಡಿದ್ರೆ ತಮ್ಮ ಮುಂದೆ ಕ್ರಾಪ್ ಇನ್ಸೂರೆನ್ಸ್ ನ ತೋರಿಸೋದು ಕೂಡ ತಪ್ಪಾಗಬಹುದು. ಸೊ ಹೀಗಾಗಿ ಇಲ್ಲಿ ಖರೀಫ್ ಅನ್ನೋ ಆಪ್ಷನ್ ಮೇಲೆ ತಾವು ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ಗೋ ಅಂತ ಒಂದು ಆಪ್ಷನ್ ಇದೆ ನೋಡಿ, ಈ ಗೋ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ ಗೋ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸ್ನೇಹಿತರೆ ಒಂದ್ ವೇಳೆ ಡೈರೆಕ್ಟ್ ಆಗಿ ಇದರ ಲಿಂಕ್ ಬೇಕಿದ್ರೆ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರು ಕೂಡ ತಾವು ಡೈರೆಕ್ಟ್ ಆಗಿ ಈ ಒಂದು ವೆಬ್ಸೈಟ್ ಗೆ ಬರಬಹುದು. ಸೊ ಬಂದಾದ್ಮೇಲೆ ಸ್ನೇಹಿತರೆ ಇಲ್ಲಿ ಫಾರ್ಮರ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಫಾರ್ಮರ್ಸ್ ಅನ್ನೋ ಕಾಲಮ್ ಹತ್ರ ಕೆಳಗಡೆ ಚೆಕ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಚೆಕ್ ಸ್ಟೇಟಸ್ ಮೇಲೆ ತಾವು ಕ್ಲಿಕ್ ಮಾಡ್ಕೋಬೇಕು. ಸ್ನೇಹಿತರೆ ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಚೆಕ್ ಸ್ಟೇಟಸ್ ಬೈ ಟೈಪ್ ಅಂತ ಬರುತ್ತೆ. ಇಲ್ಲಿ ಪ್ರಪೋಸಲ್ ನಂಬರ್ ಮತ್ತು ಮೊಬೈಲ್ ಸಂಖ್ಯೆ ಎರಡು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಪ್ರಪೋಸಲ್ ನಂಬರ್ ಮತ್ತೆ ಮೊಬೈಲ್ ನಂಬರ್ ಎರಡರಲ್ಲಿ ಯಾವ್ದಾದ್ರು ಒಂದನ್ನ ತಾವು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ನಿಮ್ಮ ಹತ್ರ ಪ್ರಪೋಸಲ್ ನಂಬರ್ ಯಾವ ರೀತಿಯಾಗಿರುತ್ತೆ ಅಂದ್ರೆ, ಅಪ್ಲಿಕೇಶನ್ ಹಾಕುವಾಗ ತಮಗೆ ಒಂದು ಪ್ರಿಂಟ್ ಅನ್ನ ಕೊಟ್ಟಿರ್ತಾರೆ, ಅದರಲ್ಲಿ ಒಂದು ಅಪ್ಲಿಕೇಶನ್ ನಂಬರ್ ಅಂತ ಇರುತ್ತೆ. ಆ ನಂಬರ್ ಅನ್ನ ಇಲ್ಲಿ ಹಾಕಿ ತಾವು ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೋಬಹುದು. ಒಂದ್ ವೇಳೆ ಅಪ್ಲಿಕೇಶನ್ ಹಾಕುವಾಗ ಮೊಬೈಲ್ ನಂಬರ್ ಯಾವ್ದು ಕೊಟ್ಟಿರ್ತೀರಿ ಆ ಒಂದು ಮೊಬೈಲ್ ಸಂಖ್ಯೆನ ಹಾಕೊಂಡು ಕೂಡ ತಾವು ಇಲ್ಲಿ ಇನ್ಸೂರೆನ್ಸ್ ಅಮೌಂಟ್ ಜಮಾ ಆಗಿಲ್ಲ ಅಂತ ತಿಳ್ಕೋಬಹುದು. ಸ್ನೇಹಿತರೆ ಈಗ ನಾನು ನಿಮಗೆ ಮೊಬೈಲ್ ನಂಬರ್ ಅನ್ನ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೊಬೈಲ್ ಸಂಖ್ಯೆ ಹಾಗೆ ಇಲ್ಲಿ ಪಕ್ಕದಲ್ಲಿ ಏನು ಕ್ಯಾಪ್ಚಾ ಕಾಣುತ್ತೆ, ಸೊ ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ಈ ರೀತಿಯಾಗಿ ಆ ಒಂದು ಅಪ್ಲಿಕೇಶನ್ ಇಲ್ಲಿ ಪ್ರಪೋಸಲ್ ನಂಬರು, ಮೊಬೈಲ್ ಸಂಖ್ಯೆ, ಆಧಾರ್ ಕಾರ್ಡ್ ಸಂಖ್ಯೆ, ಆಮೇಲೆ ಅಪ್ಲಿಕೇಶನ್ ಅವರ ನೇಮು, ಹಾಗೆ ಇಲ್ಲಿ ಪ್ರೆಸೆಂಟ್ ಯಾವ ಸ್ಟೇಟಸ್ ಇದೆ ಆ ಸ್ಟೇಟಸ್ ಬರುತ್ತೆ. ಹಾಗೆ ಸ್ನೇಹಿತರೆ ಅದೇ ರೀತಿಯಾಗಿ ಸ್ವಲ್ಪ ಕೆಳಗಡೆ ಬಂದಾಗ ಇಲ್ಲಿ ಅಮೌಂಟ್ ಜಮಾ ಆದ್ರೆ ನಿಮ್ಗೆ ಈ ರೀತಿಯಾಗಿ ಅಮೌಂಟ್ ಜಮಾ ಆಗಿರುವಂತ ಇನ್ಫಾರ್ಮೇಶನ್ ಕೂಡ ಬರುತ್ತೆ. ಒಂದು ವೇಳೆ ಇನ್ನೂ ತನಕ ತಮಗೆ ಇಲ್ಲಿ ಕೆಳಗಡೆ UTR ಡೀಟೇಲ್ಸ್ ಬಂದಿಲ್ಲಪ್ಪ ಅಂತಂದ್ರೆ ನಿಮ್ಮ ಅಕೌಂಟ್ಗೆ ಜಮಾ ಆಗಿರೋದಿಲ್ಲ. ಸೊ ತಾವು ವೇಟ್ ಮಾಡಿ. ಮುಂದಿನ ದಿನಗಳಲ್ಲಿ ಇನ್ಸೂರೆನ್ಸ್ ಹಣವನ್ನ ಜಮಾ ಆದಾಗ ತಾವು UTR ಡೀಟೇಲ್ಸ್ ಬಂದಾಗ ಸೊ ಇಲ್ಲಿ ಕೆಳಗಡೆ ಪೇಮೆಂಟ್ ಡೀಟೇಲ್ಸ್ ಎಲ್ಲ ತಾವು ಕಾಣಬಹುದಾಗಿದೆ. ಸೊ ಇಲ್ಲಿ ನಾನು ನಿಮಗೆ ಲೈವ್ ಆಗಿ ಕೂಡ ಹೋದ ವರ್ಷ ಲೈವ್ ಪ್ರೂಫ್ ಆಗಿ ತೋರಿಸ್ತೇನೆ, ನೋಡ್ತಿರ್ಬೋದು. ಇಲ್ಲಿ ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ. ಮಾಡಿದಾದ್ಮೇಲೆ ಇಲ್ಲಿ ಪ್ರಪೋಸಲ್ ನಂಬರ್ ಕೂಡ ಹಾಕ್ತಾ ಇದೀನಿ ನಾನು. ಸೊ ಪ್ರಪೋಸಲ್ ನಂಬರ್ ಹಾಕಿದ ಮೇಲೆ ನಂತರ ಇಲ್ಲಿ ಕಾಣಿಸಿರುವಂತಹ ಕ್ಯಾಪ್ಚಾ ಕೂಡ ಹಾಕ್ತಾ ಇದೀನಿ. ಸೊ ಅಲ್ಲಿ ಯಾವ ರೀತಿಯಾಗಿ ಕ್ಯಾಪ್ಚಾ ಇದೆ ಅದೇ ರೀತಿಯಾಗಿ ಕ್ಯಾಪ್ಚಾ ಹಾಕಿ ಸರ್ಚ್ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೇವಲ ಇನ್ಸೂರೆನ್ಸ್ ಡೀಟೇಲ್ಸ್ ಬರುತ್ತೆ. ಸ್ವಲ್ಪ ನಾನು ಕೆಳಗಡೆ ಬಂದೆ ಅನ್ಕೋರಿ ಸ್ನೇಹಿತರೆ, ಸ್ವಲ್ಪ ಕೆಳಗಡೆ ಬಂದಾಗ ಇಲ್ಲಿ ತಾವು ಕಾಣಬಹುದು. ಸೊ ಇಲ್ಲಿ ನೋಡ್ತಿರ್ಬೋದು UTR ಡೀಟೇಲ್ಸ್ ಅಮೌಂಟ್ ಕೂಡ ಇದೆ. ಇದೇ ರೀತಿಯಾಗಿ ತಮ್ಮ ಅಕೌಂಟ್ಗೆ ಜಮಾ ಆಗಿದ್ರೆ ತಮಗೂ ಕೂಡ ಇಲ್ಲಿ ಈ ರೀತಿಯಾಗಿ ತೋರಿಸುತ್ತೆ. ಸ್ನೇಹಿತರೆ ಇನ್ನೂ ತನಕ ಅಲ್ಲಿ ಯಾವುದೇ ರೀತಿಯಾಗಿ UTR ಡೀಟೇಲ್ಸ್ ತೋರಿಸ್ತಾ ಇಲ್ಲ ಅಂದ್ರೆ ತಾವು ವೇಟ್ ಮಾಡಿ. ಸರ್ಕಾರದವರು ಹಣ ಹಾಕಿದ ತಕ್ಷಣ ತಮಗೆ ಅಲ್ಲಿ ಡೀಟೇಲ್ಸ್ ಅಪ್ಡೇಟ್ ಆಗುತ್ತೆ. ಇದು ಕೇವಲ ತಮ್ಮ ಮಾಹಿತಿಗೆ ಇರಲಿ, ಹಣ ಜಮಾ ಆದಾಗ ಯಾವ ರೀತಿಯಾಗಿ ಸ್ಟೇಟಸ್ ಅನ್ನು ಚೆಕ್ ಮಾಡುತ್ತಾ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಸೊ ಈ ಒಂದು ಮಾಹಿತಿನ ಎಲ್ಲಾ ರೈತರಿಗೂ ಶೇರ್ ಮಾಡಿ. ಹಾಗೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ತುಂಬಾ ಧನ್ಯವಾದಗಳು.